ಇನ್ನು ಡಸ್ಟ್ಬಿನ್ ಸೇರಿದಂತಹ ಡೈಮಂಡ್ ನೆಕ್ಲೆಸ್ನ ಕಥೆ. ಸೊ ಒಂದು ಡಸ್ಟ್ಬಿನ್ನಲ್ಲಿ ಒಂದು ಡೈಮಂಡ್ ನೆಕ್ಲೆಸ್ ಸಿಕ್ಕಿದೆ. ಸೊ ಅದು ನಿಜಕ್ಕೂ ಸಿಕ್ಕಿರುವಂಥದ್ದು ಒಂದು ರೋಚಕ ಕಥೆ ಇದು. ಚೆನ್ನೈನಲ್ಲಿ ಪೌರ ಕಾರ್ಮಿಕನ ಬಂಗಾರದ ಮನಸ್ಸಿಗೆ ನಿಜಕ್ಕೂ ಸಲಾಂ ಹೇಳಬೇಕು ಅನ್ಸುತ್ತೆ. ಕೊನೆಗೂ ಡೈಮಂಡ್ ನೆಕ್ಲೆಸ್ ಏನು ಕಳ್ಕೊಂಡಿದ್ರಲ್ಲ ಮಾಲೀಕರು, ಅವರ ಕೈಗೆ ಸೇರಿದೆ ಈ ಡೈಮಂಡ್ ನೆಕ್ಲೆಸ್. 5 ಲಕ್ಷ ಬೆಲೆ ಬಾಳುವಂತಹ ಡೈಮಂಡ್ ನೆಕ್ಲೆಸ್ ಇದು ಡಸ್ಟ್ಬಿನ್ ನಲ್ಲಿ ಇತ್ತು. ದೇವರಾಜನ್ ಅವರಿಗೆ ಸೇರಿದಂತಹ ಈ ಡೈಮಂಡ್ ನೆಕ್ಲೆಸ್ ಅಂತೆ 5 ಲಕ್ಷ ಮೌಲ್ಯದ್ದು ಅಂತ ಹೇಳ್ತಾ ಇದ್ದಾರೆ. ಈಗ ತಂಗಿ ಮದುವೆ ವಾರ್ಷಿಕೋತ್ಸವಕ್ಕೆ ಅಂತೇಳಿ ನೆಕ್ಲೆಸ್ ಅನ್ನ ಖರೀದಿ ಮಾಡಿದ್ರಂತೆ. ಮಿಸ್ ಆಗಿ ಕಸದಲ್ಲಿ ಡೈಮಂಡ್ ನೆಕ್ಲೆಸ್ ಅನ್ನ ಹಾಕ್ಬಿಟ್ಟಿದ್ರಂತೆ ದೇವರಾಜ್. ಅದು ಹೇಗೆ ಮಿಸ್ ಆಗ್ಬಿತ್ತು ಅನ್ನುವಂಥದ್ದು ನಿಜಕ್ಕೂ ಇನ್ನೂ ಮಿಸ್ಟ್ರಿನೇ. ಕೂಡಲೇ ನಗರಸಭೆ ಅಧಿಕಾರಿಗಳನ್ನ ದೇವರಾಜ್ ಅವರು ಸಂಪರ್ಕಿಸಿದ್ದಾರೆ. ನಗರಸಭೆ ಅಧಿಕಾರಿಗಳು ನೆಕ್ಲೆಸ್ಗಾಗಿ ಶೋಧ ಕಾರ್ಯ ಆರಂಭಿಸಿದ್ರು. ಸೊ ನಂತರ ಡಸ್ಟ್ಬಿನ್ ನಿಂದ ಕಸ ತೆಗೆಯುವಾಗ ಡೈಮಂಡ್ ನೆಕ್ಲೆಸ್ ಸಿಕ್ತು. ಕಸದ ತೊಟ್ಟಿಯಲ್ಲಿ ಸಿಕ್ಕಾಕೊಂಡಿದ್ದಂತಹ ಒಂದು ಡೈಮಂಡ್ ನೆಕ್ಲೆಸ್ ಅದು. ಕೊನೆಗೆ ಪೌರ ಕಾರ್ಮಿಕನ ಮಾನವೀಯತೆಗೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾ ಇದ್ದಾರೆ. ಆತ ನೋಡಿ ಅಲ್ಲಿ ಕಸ ಎಲ್ಲ ಹೊರಗಡೆ ತೆಗೆದು ನಂತರ ಅದರಲ್ಲಿ ಸಿಕ್ತು, ಅದನ್ನ ಸೇಫ್ ಆಗಿ ಮಾಲೀಕನಿಗೆ ತಲುಪಿಸಿದ್ದಾರೆ. ಇದು ಚೆನ್ನೈನಲ್ಲಿ ಆಗಿರುವಂಥದ್ದು. ದೇವರಾಜನ್ ಅವರಿಗೆ ಸೇರಿದಂತಹ ಈ ಡೈಮಂಡ್ ನೆಕ್ಲೆಸ್ ಅಲ್ಲೇ ನಿಂತಿದ್ದಾರೆ. ಅವರು ಡೈಮಂಡ್ ನೆಕ್ಲೆಸ್ ಇಟ್ಕೊಂಡು ತೋರಿಸ್ತಾ ಇದಾರಲ್ಲ, ಅವರೇನೆ ಅವರ ತಂಗಿಯ ವಿವಾಹ ವಾರ್ಷಿಕೋತ್ಸವಕ್ಕೆ ಅಂತೇಳಿ ಖರೀದಿ ಮಾಡಿದ್ರಂತೆ ಅದನ್ನು ಕೊಡೋಕ್ಕೆ ಅಂತೇಳಿ. ಬಟ್ ಅದು ಬೈ ಚಾನ್ಸು ಡಸ್ಟ್ಬಿನ್ನಿಗೆ ಹೋಗಿದೆ. ಅದು ಹೆಂಗೆ ಹೋಯಿತು ಅನ್ನುವಂಥದ್ದು ಇನ್ನೂ ಕೂಡ ಮಿಸ್ಟ್ರಿ. ಅದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಬರಬೇಕು. ಸೊ ಒಟ್ಟಿನಲ್ಲಿ ಈ ಕಸ ತೆಗೆಯುವಾಗ ಅಲ್ಲಿ ಸಿಕ್ಕಿದೆ ಆ ಡೈಮಂಡ್ ನೆಕ್ಲೆಸ್ಸು. ಕೊನೆಗೆ ಆ ಪೌರ ಕಾರ್ಮಿಕ ಆ ನೆಕ್ಲೆಸ್ ಯಾರ್ದಿತ್ತೋ ಅವರಿಗೆ ಒಪ್ಪಿಸಿದ್ದಾರೆ.